ಹರಿ ಓಂ. 6ನೇ ಅಧ್ಯಾಯದ 34ನೇ ಶ್ಲೋಕ. ಅರ್ಜುನ ಈಗ 33ನೇ ಶ್ಲೋಕದಲ್ಲಿ ಏನು ಪ್ರಶ್ನೆ ಕೇಳಿದ್ನೋ ಅದೇ ಪ್ರಶ್ನೆಯನ್ನ ಮತ್ತಷ್ಟು ಗಟ್ಟಿ ಮಾಡ್ತಾ ಇದ್ದಾನೆ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದ್ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವತ್ ದೃಢಂ ತಸ್ಯ ಅಹಂ ನಿಗ್ರಹಂ ಮನ್ಯೆ ವಾಯೋಃ ಇವ ಸುದುಷ್ಕರಂ. ಕೃಷ್ಣ ಅಂತ ಭಗವಂತನಿಗೆ ಸಂಬೋಧನೆ ಮಾಡ್ತಾ ಇದ್ದಾನೆ ಇಲ್ಲಿ ಅರ್ಜುನ. ಮನಃ ಚಂಚಲಂ ಹಿ, ಹಿ ಅನ್ನೋದೇನಿದೆ, ಹಿ ಅದು ಪ್ರಸಿದ್ಧಾರ್ಥ ದ್ಯೋತಕವಾದ ಅವ್ಯಯ. ಅಂದ್ರೆ ಕೆಲವೊಂದು ವಿಚಾರಗಳು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಪ್ರತ್ಯೇಕವಾಗಿ ಬಾಯ್ಬಿಟ್ಟು ನಿರೂಪಣೆ ಮಾಡಲೇಬೇಕಾಗಿಲ್ಲ. ಮನಸ್ಸು ಚಂಚಲ ಎಂಬುವಂಥದ್ದು ಮನಸ್ಸಿದ್ದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅಂದ್ರೆ ಎಲ್ಲರಿಗೂ ಮನಸ್ಸಿದೆ, ಹಾಗಾಗಿ ಎಲ್ಲರಿಗೂ ಇದು ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ. ಮನಸ್ಸು ಅತ್ಯಂತ ಚಂಚಲವಾದದ್ದು. ನಾವು ಯಾವುದೇ ಒಂದು ಒಳ್ಳೆ ವಿಚಾರವನ್ನ ಮಾಡಬೇಕು ಅಂತ ಅನ್ಕೊಂಡ್ರು ಮತ್ತದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಯಾವುದೋ ಒಂದು ಕ್ಷಣದಲ್ಲಿ ಬೇಡ ಅಂತ ಅನ್ಸಿರುತ್ತೆ. ಅದು ಕೆಟ್ಟದ್ದು ಹಾಗಾಗೋದಿಲ್ಲ. ಕೆಟ್ಟದ್ದು ಅನ್ಕೊಂಡಂತೆ ಮಾಡಿಬಿಡುವ ಸಾಧ್ಯತೆ ಇರುತ್ತೆ. ಆದ್ರೆ ಒಳ್ಳೇದಿದೆಯಲ್ಲ, ಒಳ್ಳೆ ವಿಚಾರಗಳು ಅಂದುಕೊಂಡು ಕೂಡ್ಲೆ ಅಂದುಕೊಂಡ ರೀತಿಯಲ್ಲೇ ಮಾಡೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮನಃ ಚಂಚಲಂ ಹಿ, ಮನಸ್ಸು ಅತ್ಯಂತ ಚಂಚಲವಾದದ್ದು. ಅದು ಒಂದು ಕಡೆ ನಿಲ್ಲೋದೇ ಇಲ್ಲ, ಸ್ಥಿರವಾಗಿರೋದೇ ಇಲ್ಲ. ಒಮ್ಮೆ ಯಾವುದೋ ಒಂದು ವಿಚಾರದಲ್ಲಿ ಕೇಂದ್ರೀಕೃತವಾಯಿತು ಅಂದ್ರೆ ಸ್ವಲ್ಪ ಹೊತ್ತಿಗೆ ಮತ್ತೊಂದು ಕಡೆಗೆ ಕೇಂದ್ರೀಕೃತವಾಗ್ಬಿಡತ್ತೆ. ಹಾಗಾಗಿ ಮನಸ್ಸು ಎಂಬತಕ್ಕಂಥದ್ದು ಬಹಳ ಚಂಚಲವಾಗಿರತಕ್ಕಂಥದ್ದು. ಅದು ಪ್ರಮಾಥಿ ಬಲವದ್ ದೃಢಂ. ಪ್ರಮಾಥಿ ಅದು ನಮ್ಮನ್ನ ಮಥನ ಮಾಡಿಬಿಡತ್ತೆ. ಹೇಗೆ ದೇವತೆಗಳು ದಾನವರು ಸಮುದ್ರ ಮಥನ ಮಾಡಿದ್ರೋ ಅದೇ ತರ ನಮ್ಮನ್ನೇ ಮಣಿಸಿ ಬಿಡುತ್ತದೆ. ಅಂದ್ರೆ ನಮ್ಮ ಬುದ್ಧಿ ಅಥವಾ ಈ ಆತ್ಮನನ್ನು, ಬುದ್ಧಿಯನ್ನು, ದೇಹವನ್ನು, ಇಂದ್ರಿಯಗಳನ್ನು ಎಲ್ಲವನ್ನೂ ಮಣಿಸುವ ಒಂದು ಶಕ್ತಿ, ನಿಗ್ರಹಣೆ ಮಾಡತಕ್ಕಂಥ ಶಕ್ತಿ ಮನಸ್ಸಿಗೆ ಇದೆ. ಅದು ಅತ್ಯಂತ ಪ್ರಮಥಶೀಲವಾದದ್ದು, ಮಥನ ಮಾಡುವಂಥದ್ದು, ಎಲ್ಲರನ್ನೂ ದಿಕ್ಕಪಾಲು ಮಾಡಿಬಿಡತ್ತೆ, ಎಲ್ಲರನ್ನೂ ಕಂಗೆಡುವಂತೆ ಮಾಡತ್ತೆ ಅಂತ ಅಭಿಪ್ರಾಯ. ಪ್ರಮಾತಿಹಿ, ಹಿ ಎಂಬುದು ಮತ್ತಿಲ್ಲಿಗೆ ಇಟ್ಕೊಳ್ಬೇಕು. ಪ್ರಮಾತಿಹಿ ಅತ್ಯಂತ ಮಣಿಸುವ ಸಾಮರ್ಥ್ಯ. ಮನಸ್ಸು ಅತ್ಯಂತ ಪ್ರಬಲವಾದದ್ದು. ಆ ಮನಸ್ಸು ಏನು ಬೇಕಾದ್ರೂ ಒಳ್ಳೆಯದನ್ನು ಮಾಡಿಸಬಹುದು. ಆ ಮನಸ್ಸು ಏನ್ ಬೇಕಾದ್ರೂ ಕೆಟ್ಟದ್ದನ್ನು ಬೇಕಾದ್ರೂ ಮಾಡಿಸ್ಬೋದು. ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಅದು ಬಲವತ್ತು, ಅತ್ಯಂತ ಬಲಿಷ್ಠ. ನಮ್ಮ ಬುದ್ಧಿಗಿಂತಲೂ ಈ ಜೀವಾತ್ಮನಿಗಿಂತಲೂ ಬಹಳ ಬಲಿಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಬಲವತ್ ಹಿ, ಅಷ್ಟು ಮಾತ್ರ ಅಲ್ಲ, ದೃಢಂ ಹಿ. ಅದೆಷ್ಟು ಬಲಿಷ್ಠ ಅಂತ ಹೇಳಿದ್ರೆ ದೃಢ, ಗಟ್ಟಿಯಾಗಿ ಅದನ್ನ ಮನಸ್ಸಿನ ನಿಯಂತ್ರಣಕ್ಕೆ ನಮ್ಮ ಇಂದ್ರಿಯಗಳೆಲ್ಲ ಹೋಯ್ತು, ಮನಸ್ಸಿನ ನಿಯಂತ್ರಣಕ್ಕೆ ನಮ್ಮ ಬುದ್ಧಿ ಹೋಯ್ತು, ಮನಸ್ಸಿನ ನಿಯಂತ್ರಣಕ್ಕೆ ನಮ್ಮ ಆತ್ಮ ಹೋದ ಅಂತಾದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಒಬ್ಬ ಮಾವುತ ಆನೆಯನ್ನ ತಿದ್ದಿ ತೀಡಿ ಬುದ್ಧಿ ಹೇಳಿ ಅದನ್ನ ನಿಯಂತ್ರಣ ಮಾಡಿರ್ತಾನೆ. ಅದೇ ಒಂದು ಆನೆಗೆ ಮದ ಬಂತು ಅಂತಾದ್ರೆ ಆ ಮಾವುತನು ಲೆಕ್ಕ ಇಲ್ಲ, 10 ಮಾವುತ ಬಂದರೂ ಲೆಕ್ಕ ಇಲ್ಲ, 10 ಆನೆ ಬಂದರೂ ಲೆಕ್ಕ ಇಲ್ಲ. ಒಂದೇ ಆನೆ ಆ ಎಲ್ಲಾ ಮಾವುತರನ್ನು, ಎಲ್ಲಾ ವ್ಯಕ್ತಿಗಳನ್ನು, 10 ಆನೆಗಳನ್ನು ಮಣಿಸುವ ಶಕ್ತಿ ಬಂದ್ಬಿಡತ್ತೆ. ಮದ ಬಂದಂತ ಆನೆಗೆ ಅಷ್ಟು ಶಕ್ತಿ ಅಲ್ವಾ. ಅದೇ ತರ ಮನಸ್ಸನ್ನ ನಿಯಂತ್ರಣ ಮಾಡಿಕೊಂಡು ಇಟ್ಕೊಂಡ್ರೆ ನಮ್ಮ ಇಂದ್ರಿಯಗಳು ದಾರಿ ತಪ್ಪೋದಿಲ್ಲ, ಬುದ್ಧಿ ದಾರಿ ತಪ್ಪೋದಿಲ್ಲ, ಆತ್ಮ ಅಧಪತನವಾಗೋದಿಲ್ಲ. ಅದೇ ಮನಸ್ಸನ್ನ ನಾವು ನಿಯಂತ್ರಣದ ಮಾಡಿಕೊಂಡಿಲ್ಲ, ಮನಸ್ಸಿನ ಕೈಯಲ್ಲೇ, ಮನಸ್ಸಿನ ನಿಯಂತ್ರಣದಲ್ಲೇ, ಅಂದ್ರೆ ಮನಸ್ಸಿನ ಕಂಟ್ರೋಲ್ ಅಲ್ಲೇ ನಮ್ಮ ಬುದ್ಧಿ, ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮೆಲ್ಲಾ ಜೀವನ, ಈ ಜೀವಾತ್ಮ ಇದೆಲ್ಲ ಮನೋನಿಯಂತ್ರಣದಲ್ಲೇ ಬಂದು ಸಿಕ್ಕಾಕೊಂಡ್ಬಿಡುತ್ತೋ ಅಂತಾದ್ರೆ ಅದು ಅತ್ಯಂತ ಕಠಿಣವಾಗಿರ್ತಕ್ಕಂಥದ್ದು. ಅದಕ್ಕೆ ದೃಢಂ, ಬಹಳ ಗಟ್ಟಿಯಾಗಿರುವಂಥದ್ದು. ಅದು ನಮ್ಮ ಮೇಲೆ ದಾಳಿ ಮಾಡತ್ತೆ ಹೊರತು ನಾವು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಗಟ್ಟಿಯಾಗಿರ್ತಕ್ಕಂಥದ್ದು. ತಸ್ಯ ನಿಗ್ರಹಂ ವಾಯೋಹೋ ನಿಗ್ರಹಮಿವ ಸುದುಷ್ಕರಂ ಮನ್ಯೆ. ಗಾಳಿಯನ್ನ ಕೈಯಲ್ಲಿ ಹಿಡಿದೇಕಾಗತ್ತಾ? ಈಗ ನೋಡಿ, ನಮ್ಮ ವಾತಾವರಣದಲ್ಲಿ ನಮ್ಮ ಹಿಂದೆ ಮುಂದೆ ಎಲ್ಲ ಕಡೆ ಗಾಳಿ ಇದೆ. ಕೈಯಲ್ಲಿ ಹಿಡಿದು ಗಾಳಿಯನ್ನು ಒಂದ್ ಕಡೆ ಕಟ್ಟಾಕಕ್ಕಾಗಲ್ಲ. ಗಾಳಿಗಿರೋದು ಹೌದು, ಹಿಡಿದು ಒಂದ್ ಕಡೆ ಕಟ್ಟಾಕ್ಲಿಕ್ಕಾಗತ್ತಾ? ಇಲ್ಲ. ಅದೇ ತರ ಮನಸ್ಸು ನಿಯಂತ್ರಣ ಮಾಡ್ಕೊಳ್ಬೇಕು ಅನ್ನೋದು ಸತ್ಯವಾದರೂ ಕೂಡ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಅರ್ಜುನ ಹೇಳಿದ ಅಸಾಧ್ಯ ಅಂತ ಹೇಳಿಲ್ಲ, ಸುದುಷ್ಕರಂ, ಬಹಳ ಕಷ್ಟ ಸಾಧ್ಯ ಅಂತ ಹೇಳ್ತಿದ್ದಾನೆ. ಅಂದ್ರೆ
ಸುತರಾಂ ದುಷ್ಕರಂ ಸುದುಷ್ಕರಂ, ಬಹಳ ಕಷ್ಟದಿಂದಾಗಿ ನಾವು ಒಂದು ಗಾಳಿಯನ್ನ ಕಂಟ್ರೋಲ್ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಸರಿಯಾದ ಒಂದು ಸಿಲಿಂಡರ್ ಮತ್ತೊಂದು ಏನೋ ಹಾಕಿ ಅದರಲ್ಲಿ ನಾವು ಗಾಳಿಯನ್ನ ಶೇಖರಣೆ ಮಾಡಿ ಇಡಬಹುದು. ಗಾಳಿ ಇರೋದು ಹೌದು, ಇದ್ದ ಗಾಳಿಯನ್ನ ಶೇಖರಣೆ ಮಾಡಿಡ್ತೀವಿ ಅಂದ್ರೆ ಇಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಅಸಾಧ್ಯವಾದದ್ದು. ತುಂಬಾ ಪ್ರಯತ್ನವನ್ನ ಪಟ್ಟು ತುಂಬಾ ಬುದ್ಧಿವಂತಿಕೆಯಿಂದಾಗಿ ಒಂದು ಚೂರು ವ್ಯತ್ಯಾಸ ಇದು ಅಷ್ಟು ಗಾಳಿ ಬಹಳ ವೇಗದಿಂದ ಹೊರಗೆ ಬಂದ್ಬಿಡತ್ತೆ. ಸಿಲಿಂಡರ್ ನಾವು ಗಾಳಿ ತುಂಬಿಸಿಟ್ರೆ ನಾವು ಏನೋ ಉಪಾಯವನ್ನ ಮಾಡಿ ತುಂಬಿಸಿಟ್ಟಿರ್ತೀವಿ, ಒಂದು ಸ್ವಲ್ಪ ಒಂದು ಚಿಕ್ಕ ರಂಧ್ರವಾದರೂ ಕೂಡ ಅದೆಲ್ಲ ವ್ಯರ್ಥ ಆಗತ್ತೆ. ಹಾಗಾಗಿ ಅತ್ಯಂತ ಕಠಿಣವಾದದ್ದು ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಬಹಳ ಕಠಿಣ. ಒಂದು ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ. ಒಂದು ಮಡಕೆ ಒಬ್ಬ ಕುಂಬಾರ ಮಾಡಬೇಕು ಅಂತ ಆದ್ರೆ ಬಹಳ ಶ್ರಮ ಇರತ್ತೆ. ಆ ಮಡಿಕೆ ಮಾಡ್ಲಿಕ್ಕೆ ಸರಿಯಾದಂತ ಮಣ್ಣು ಹುಡುಕ್ಬೇಕು, ಬರೀ ಮಣ್ಣು ಹುಡುಕಿದ ಕೂಡ್ಲೆ ಆಗೋದಿಲ್ಲ, ಅದನ್ನ ಆ ಜಾಗದಿಂದ ತನ್ನ ಜಾಗಕ್ಕೆ ತರಬೇಕು, ಅದಕ್ಕೆ ಬೇಕಾದ ಒಪ್ಪಿಗೆಯನ್ನ ತೆಗೆದುಕೊಳ್ಬೇಕು. ಮಣ್ಣು ತಂದು ಕೂಡ್ಲೆ ಮಡಕೆ ಆಗೋದಿಲ್ಲ, ಅದಕ್ಕೆ ನೀರು ಹಾಕ್ಬೇಕು, ಬೇರೆ ಬೇರೆ ಸುಣ್ಣ ಇತ್ಯಾದಿ ಸಾಮಗ್ರಿಗಳನ್ನು ಹಾಕ್ಬೇಕು, ತಿರುಗಿಸ್ಬೇಕು, ಒಣಗಿಸ್ಬೇಕು, ಸುಡಬೇಕು. ಅಷ್ಟೆಲ್ಲ ಆದ್ಮೇಲೂ ಕೂಡ ಅಲ್ಲೊಂದು ಚಿಕ್ಕ ರಂಧ್ರ ಆದ್ರೂ ಒಂದು ಬಿರುಕು ಬಿಟ್ರು ಅಷ್ಟೊತ್ತು ಮಾಡಿದ ಕೆಲಸ ಎಲ್ಲವೂ ಕೂಡ ವ್ಯರ್ಥ. ಅದೇ ಅಷ್ಟೆಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಮಡಕೆ ಮಾಡಿರ್ತಾನೆ, 10 ಮಡಕೆ ಯಾವ್ದು ಒಂದು ಮಾತ್ರ ಚೆನ್ನಾಗಿರುತ್ತೆ, ಯಾರೋ ಒಬ್ಬ ಒಂದು ಕೋರ್ಲ ಹೊಡೆದಂದ್ರೆ ಹೋಯ್ತದು. ಅದೇ ತರ ಮನಸ್ಸನ್ನ ಎಷ್ಟೋ ಒಂದು ದೀರ್ಘಾವಧಿಯ ಸಾಧನೆಯಿಂದಾಗಿ ಈ ರೀತಿಯಾಗಿ ಮಹಾಭಾರತ, ರಾಮಾಯಣ, ಗೀತೆ ಮೊದಲಾದ ಗ್ರಂಥಗಳನ್ನ ಓದಿ ಮನೋನಿಯಂತ್ರಣ ಜೀವನದಲ್ಲಿ ಬಹುಮುಖ್ಯವಾದದ್ದು ಅನ್ನೋ ವಿಚಾರವನ್ನ ತಿಳ್ಕೊಂಡು ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡಿರ್ತೇವೆ. ಆದ್ರೆ ಅದೇನಾಗತ್ತೆ, ಕ್ಷಣದಲ್ಲಿ ದಾರಿ ತಪ್ಪಿಡತ್ತೆ, ಕ್ಷಣದಲ್ಲಿ ದಾರಿ ತಪ್ಪಿಬಿಡತ್ತೆ. ಸೌಭರಿ ಮಹರ್ಷಿಗಳು, ಈಗ ಅಲ್ಲಿ ಭಾಗವತ ಸಾರೋದ್ಧಾರ ಪಾಠ ಕೇಳೋರು ಇಲ್ಲಿ ಯಾರು ಇರಬಹುದು, ಅಲ್ಲಿ ನಿನ್ನೆ ಅದೇ ಪ್ರಕರಣ ಬಂತು. ಆ ಸೌಭರಿ ಮಹರ್ಷಿಗಳು ದೀರ್ಘವಾದ ತಪಸ್ಸನ್ನ ಮಾಡಿ ಜಲಸ್ತಂಭನ ವಿದ್ಯೆಯಿಂದ ಯಮುನೆಯಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಕೇವಲ ಒಂದು ಗಂಡು ಹೆಣ್ಣು ಮೀನನ್ನ ನೋಡಿ ಅವರ ತಪಶಕ್ತಿಯನ್ನ ಕಳ್ಕೊಂಡ್ಬಿಡ್ತಾರೆ. ಅಂದ್ರೆ ಎಷ್ಟು ವರ್ಷದಿಂದ ಚಿರಂ ಧೃತಂ ಯತ್ ತಪಃ, ಬಹುಕಾಲದಿಂದ ಧಾರಣೆ ಮಾಡಿರ್ತಕ್ಕಂಥ ತಪಸ್ಸನ್ನ ಯಾವುದೋ ಒಂದು ಹುಡುಗ ಹುಡುಗಿಯ ಮೇಲನ್ನ ನೋಡಿದ್ದಲ್ಲ, ಕೇವಲ ಒಂದು ಗಂಡು ಮೀನು ಒಂದು ಹೆಣ್ಣು ಮೀನು ಅವುಗಳ ಮಿಥುನವನ್ನ ನೋಡಿ, ಅವುಗಳ ಮೇಲನವನ್ನ ನೋಡಿ ದಾರಿ ತಪ್ಪಿದ್ದಾರೆ ಸೋಬರಿ ಮಹರ್ಷಿಗಳು. ಅಂದ್ರೆ ಹಾಗೆ ಮನಸ್ಸು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಪಡಬೇಕು. ಅದೇ ಅದು ದಾರಿ ತಪ್ಪಲಿಕ್ಕೆ ಒಂದು ಕ್ಷಣ ಸಾಕು. ಅದರಿಂದಾಗಿ ಮನಸ್ಸಿನ ನಿಯಂತ್ರಣ ಎಂಬತಕ್ಕಂಥದ್ದು ಅತ್ಯಂತ ಕಠಿಣವಾದದ್ದು. ಗಾಳಿ ಎಲ್ಲಾ ಕಡೆ ಇರೋದು ಹೋದಾದ್ರೂ ಕೂಡ ಹಿಡಿಯೋದು ಬಹಳ ಕಷ್ಟ. ಕಷ್ಟಪಟ್ಟು ಒಂದ್ ಕಡೆ ಹಿಡಿದಿಟ್ಟು ಒಂದು ಕಾಡ ಅದು ಹಾಗೆ ಜೋಪಾನ ಮಾಡಬೇಕು. ಒಂದು ಚೂರು ನಾವು ಜಾಗ್ರತೆಯನ್ನ ಬಿಟ್ವಿ ಅಂತ ಆದ್ರೆ, ಅಲ್ಲೇನೋ ಸ್ವಲ್ಪ ಅವ್ಯವಸ್ಥೆಗಳಾಯ್ತು ಅಂತ ಆದ್ರೆ ಹಿಡಿದಿಟ್ಟ ಗಾಳಿ ಎಲ್ಲವೂ ಕೂಡ ಮತ್ತೆ ವಾತಾವರಣಕ್ಕೆ ಸೇರ್ಬಿಡತ್ತೆ. ಅಷ್ಟು ಪ್ರಯತ್ನ ಪಟ್ಟು ಹಿಡಿದಿಟ್ಟಿದ್ದೆಲ್ಲವೂ ಕೂಡ ವ್ಯರ್ಥವಾಗತ್ತೆ. ಹಾಗೆ ಈ ಮನೋನಿಯಂತ್ರಣ ಎಂಬತಕ್ಕಂಥದ್ದು ಅತ್ಯಂತ ಕಠಿಣವಾದದ್ದು. ಇದು ಎಲ್ಲರ ಅನುಭವ. ಒಳ್ಳೇದು ಯಾವುದು ಗೊತ್ತಿರತ್ತೆ, ಆದ್ರೆ ಆ ಒಳ್ಳೇದ್ ಕಡೆ ಸಾಗ್ಲಿಕ್ಕೆ ಆಗೋದಿಲ್ಲ. ಕೆಟ್ಟದ್ ಯಾವುದು ಅಂತ ಗೊತ್ತಿರತ್ತೆ, ಆದ್ರೆ ಕೆಟ್ಟದ್ದಿಂದ ದೂರ ಬರ್ಲಿಕ್ಕೆ ಆಗೋದಿಲ್ಲ. ಇದು ಮನುಷ್ಯರ ಸ್ಥಿತಿಯಾಗಿದೆ. ಹಾಗಾಗಿ ನೀನು ಮನೋನಿಯಂತ್ರಣವನ್ನ ಮಾಡ್ಕೊಳ್ಬೇಕು. ಮನೋನಿಯಂತ್ರಣವನ್ನು ಮಾಡಿಕೊಂಡು ಸಮತ್ವಂ ಯೋಗ ಯುಚ್ಯತೆ, ಎಲ್ಲರನ್ನೂ ಕೂಡ ಸಮದರ್ಶಿಗಳಾಗಬೇಕು. ಆತ್ಮೋಪಮ್ಯೇನ ಸರ್ವತ್ರ, ನನ್ನಂತೆ ಎಲ್ಲರೂ ಎಂಬುದ ಕಾಣಬೇಕು ಅಂತೆಲ್ಲ ಹೇಳಿದೆ ಕೃಷ್ಣ. ಹೇಳೋದು ಸುಲಭ, ನೀನು ಹೇಳಿದ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿಯಲ್ಲಿ ಇರುವಂತದ್ದು ಬಹಳ ಕಠಿಣವಾದದ್ದು ಎಂಬತಕ್ಕಂತ ಒಂದು ಸತ್ಯವಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣ. ಎಲೆ ಶ್ರೀಕೃಷ್ಣ ಪರಮಾತ್ಮನೆ. ಕೃಷ್ಣ ಅಂದ್ರೆ ಆಕರ್ಷಕ ಶಕ್ತಿ ಅಂತ ಅರ್ಥ. ಮನಸ್ಸು ಅಷ್ಟೇ, ಅದು ಏನು ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಣೆಗೆ ಒಳಗಾಗ್ತಾ ಇರತ್ತೆ. ಹಾಗೆ ಕೃಷ್ಣನ ಅನುಗ್ರಹ ಇದ್ರೆ ಮಾತ್ರ ಮನಸ್ಸನ್ನ ನಾವು ಕರ್ಷಣೆ ಮಾಡ್ಲಿಕ್ಕಾಗತ್ತೆ. ಆಕರ್ಷಣೆ ಮಾಡಿ ಒಳ್ಳೆ ವಿಚಾರದ ಕಡೆಗೆ ಕೇಂದ್ರೀಕರಿಸ್ಲಿಕ್ಕಾಗತ್ತೆ. ಆ ಕರ್ಷಕ ಶಕ್ತಿಯಾದ ಕೃಷ್ಣನ ಅನುಗ್ರಹ ಇಲ್ಲದೆ ಮನೋನಿಯಂತ್ರಣ ಅಸಾಧ್ಯವಾದದ್ದು ಎಂಬುದಾಗಿ ಈ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ ಕೃಷ್ಣ. ಎಲೆ ಶ್ರೀಕೃಷ್ಣ ಪರಮಾತ್ಮನೆ. ಮನಃ ಮನಸ್ಸು, ಚಂಚಲಮ್ಮಿ ಅತ್ಯಂತ ಚಪಲವಷ್ಟೇ, ಪ್ರಮಾತಿಹಿ ನಮ್ಮ ಒಂದು ಶಕ್ತಿಯನ್ನ ಅಪಹಾರ ಮಾಡುವಂಥದ್ದಷ್ಟೇ, ನಮ್ಮನ್ನೇ ನಾಶ ಮಾಡುವಂಥದ್ದಷ್ಟೇ, ಬಲವದ್ಧಿ ಆತ್ಮನಿಗಿಂತಲೂ ಕೂಡ ಅತ್ಯಂತ ಬಲಿಷ್ಠವಷ್ಟೇ, ದೃಢಂಹಿ ಅದು ಅತ್ಯಂತ ಗಟ್ಟಿಯಾಗಿ ದೃಢವಾಗಿ ನೆಲೆ ನಿಂತಿರುವುದಷ್ಟೇ, ಅಂದ್ರೆ ಅದನ್ನು ಬಗ್ಸ್ಲಿಕ್ಕಷ್ಟು ಆಗೋದಿಲ್ಲ ಅಂತ ಅರ್ಥ. ತಸ್ಯ ಇಂತಹ ಚಂಚಲವಾದ ಮನಸ್ಸಿನ ನಿಗ್ರಹಂ ನಿಯಂತ್ರಣವು, ವಾಯೋ ಗಾಳಿಯ ನಿಗ್ರಹಮಿವ ನಿಯಂತ್ರಣದಂತೆ, ಗಾಳಿಯ ನಿಯಂತ್ರಣ ಮಾಡೋದು ಹೇಗೋ ಹಾಗೆ
ಸುದುಷ್ಕರಂ ಸರ್ವತಾ ಅಸಾಧ್ಯವಾದದ್ದು ಅಥವಾ ಬಹಳ ಕಷ್ಟದಿಂದ ಸಾಧ್ಯವಾದದ್ದು ಎಂಬುದಾಗಿ ಅಹಂ ಮನ್ನೆ ನಾನು ತಿಳಿದಿದ್ದೇನೆ. ಅಲ್ಲಿಗೆ ಮನೋನಿಯಂತ್ರಣ ಬೇಕು, ಸಾಧಕರಾಗಬೇಕು ಅಂತಾದ್ರೆ ಮನೋನಿಯಂತ್ರಣ ಬೇಕು. ಮನೋನಿಯಂತ್ರಣ ಬೇಕು ಎಂಬುದು ಎಷ್ಟು ಸತ್ಯವೋ ಆ ಮನೋನಿಯಂತ್ರಣ ಸುಲಭ ಸಾಧ್ಯವಾದದ್ದಲ್ಲ. ಅತ್ಯಂತ ಕಠಿಣ ಪರಿಶ್ರಮದಿಂದಾಗಿ ಮನೋನಿಯಂತ್ರಣ ಸಾಧಿಸಬಹುದೇ ಹೊರತಾಗಿ ಸುಮ್ಮನೆ ಏನೋ ಅಲ್ಪ ಪ್ರಯತ್ನದಿಂದಾಗಿ ಮನೋನಿಯಂತ್ರಣ ಮಾಡ್ಕೊಳ್ತೀವಿ ಅಂದ್ರೆ ಅದು ಮೂರ್ಖತನ, ಅದು ಅಸಾಧ್ಯವಾದ ಕೆಲಸ ಎಂಬತಕ್ಕಂಥ ಮಾತನ್ನ ಅರ್ಜುನ ಕೃಷ್ಣನ ಬಳಿ ನಿವೇದನೆ ಮಾಡ್ತಾ ಇದ್ದಾನೆ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವತ್ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಶ್ರೀಕೃಷ್ಣಾರ್ಪಣಮಸ್ತು.